ಕಡಿಮೆ ಆತಾ ಜಾಕದಲ್ಲ ಅದು ಏರ್ಸಿದ್ ನಾವು ಏನಿಲ್ಲ ನೀವು ಮುಟ್ಕೊಡ್ರೋ ಈ ಕಡೆ ಬರ್ರಿ ಯಾಕೆ ಸುಮ್ಮನೆ ರಾಮ ಈ ಕಡೆ ಬರ್ರಿ ದೇವಪ್ಪಣ್ಣ ಈ ಕಡೆ ಬರ್ರಿ. ಮೊದಲನೇ ಹೆಜ್ಜೆ ರೈತರ ಬಂಡಾಯದ ಮೊದಲನೇ ಹೆಜ್ಜೆ ಇವತ್ತೂ ಎಚ್ಚೆತ್ತುಕೊಳ್ಳೋಕಂದ್ರೆ ರೈತರು ಪ್ರತಿಯೊಂದು ಊರಾಗ ನಮಗೆಲ್ಲ ಫೋನ್ ಮಾಡ್ತಿದ್ದಾರೆ. ನಾನು ಅವ್ರಿಗೆ ತಿಳಿಸಿ ಹೇಳ್ತಿದ್ದೀನಿಲ್ಲ, ಸರ್ಕಾರ ಹಂಗೆಲ್ಲ ಕಾನೂನು ಕೈಗೆ ತೊಗೊಳೋದು ಒಳ್ಳೆಯದಲ್ಲ, ಬೇಡ ಅಂತ ಹೇಳ್ತಿದ್ದೀನಿ. ಉಲ್ಟಾ ಜನರು ನನಗೆ ಬೈತಿದ್ದಾರೆ, ಸರ್ ನೀವು ಎಷ್ಟಿನ ಸಮಾಧಾನದಿಂದಿರ ಅಂತ ಹೇಳ್ತೀರಿ, ನಮ್ಮ ಬೆಳೆ ಸಾಯಕತ್ತಾವ, ಅದಕ್ಕೆ ಯಾರು ಸತ್ತರು ಯಾರು ಹೊಣೆ ಅಂತೇಳಿ ಉಲ್ಟಾ ಜನರು ನನಗೆ ಬೈತಿದ್ದಾರೆ. ಬಟ್ ಸಿಟ್ಟಿನಾಗ ಯಾರ ಬೈತಾರೆ, ಅವ್ರಿಗೆ ಸಮಾಧಾನ ಪಡಿಸೋದು ನನ್ನ ಕರ್ತವ್ಯ ಆಗ್ತದೆ, ಅದರ ಸಮಾಧಾನ ಪಡಿಸ್ತಿದ್ದೀನಿ. ಇವತ್ತು ಜನರ ರೈತರ ತಾಳ್ಮೆ ಶಕ್ತಿ ಒಡೆದೋಗಿದೆ. ಎಲ್ಲ ಬೆಳೆ ಒಣಗ್ತಿದ್ದಾವೆ. ಕೆಲವೊಂದು ರೈತರು ದನಕರುಗಳು ಮೇಸಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದಾವೆ. ಇನ್ನು ಇವತ್ತೂ ಸರ್ಕಾರ ಎಚ್ಚೆತ್ತುಗಳಿಲ್ಲ ಅಂತಂದ್ರೆ ರೈತರು ಏನು ಮುದ್ನೂರಾಗಿ ಪ್ರಾರಂಭ ಮಾಡಿದ್ದಾರೆ ಆ ಥರ ಎಲ್ಲ ಕಡೆನೂ ಪ್ರಾರಂಭ ಮಾಡ್ತಾರೆ. ಅವರೇ ಬೇರೆ ಇವರೇ ಬೇರೆ ಸ್ಟೇಟ್ಮೆಂಟ್ ತೋರಿ ಒಂದು